ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಶುಂಠಿ ಚಾಯ್ ಮಾಡಿ ತೋರಿಸ್ತಾ ಇದ್ದೆ. ತುಂಬ ಜನ ಕೇಳ್ತಾ ಇದ್ರು, ಈಗೆಲ್ಲ ಎಲ್ಲಿ ಕಂಡ್ರು ಶೀತ ಕೆಮ್ಮ ಕಫ ಇತ್ತಲ್ಲ, ಹೋದ ಸಲ ಮಾಡಿದ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಪುನಃ ಉಂಟ ಮೇಡಮ್ ಕೇಳ್ತಾ ಇದ್ರು. ಅದಕ್ಕೆ ಇಲ್ಲ, ಅದಕ್ಕೆ ಒಂದು ಮಾಡುವ ಹೇಳಿ ಹೊರಟಿದ್ದೆ ನಾನು. ನೋಡಿ 5 kg ನೀರುಳ್ಳಿ, 10 kg 10 ಕಾಯಿ ಹಾಲು ಬೇಕಾಗ್ತದೆ ಅದಕ್ಕೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ತುಪ್ಪ, ಪೆಪ್ಪರು, ಕೊತ್ತಂಬರಿ, ಜೀರಿಗೆ, ಹಾಗೆ ತುಂಬ ಐಟಮ್ ಬೇಕಾಗ್ತದೆ ಫ್ರೆಂಡ್ಸ್. ನಾನು ಹೋದ ಸಲ ಚಾನಲ್ಲೆಲ್ಲ ಕ್ಲಿಯರಾಗಿ ಇತ್ತದು, ಅದನ್ನೀಗ ಮಾಡಿ ಹೊರಟಿದ್ದೆ. ಇನ್ನು ಎಲ್ಲ ಆದಮೇಲೆ ತೋರಿಸ್ತೆ ಫ್ರೆಂಡ್ಸ್. ಲೇಹ ನೋಡಿ ಆಗ್ತಾ ಬಂದಿದೆ, ಶುಂಠಿ ಲೇಹ. ಇನ್ನು ಲಾಸ್ಟ್ ತುಪ್ಪ ಹಾಕೋದೊಂದು ಬಾಕಿ ಇತ್ತು, ಹಾಕಿಬಿಡ್ತೆ. ಈಗ ಪಾಯ್ಕಂತ ಇದ್ದೆ. ಲಾಸ್ಟ್ ಟೈಮಲ್ಲಿ ನಾನು ಚಾನಲ್ ಮಾಡಿದಿತ್ತು, ಹಾಗಾಗಿ ಡೀಟೇಲಾಗಿ ತೋರ್ಸೋಕೆ ಹೋಗಿಲ್ಲ ನಾನು. ಹಾಕುವ ಐಟಮ್ ಎಲ್ಲ ಹಾಗೆ ಹಾಕಬೇಕು, ಹಾಗೆ ಹಾಕಿ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಲಾಸ್ಟ್ ಟೈಮ್ ಮಾಡಿದ ಎಲ್ಲರಿಗೂ ಖುಷಿಯಾಗಿದೆ. ಶೀತ ಕೆಮ್ಮ ಕಫಕ್ಕೆ ರಾಮ ಮಾಡದಂಥ ಕೆಲಸ ಮಾಡುತ್ತೆ. ಈಗ ಎಲ್ಲರೂ ಇತ್ತ ಮೇಡಮ್ ಇತ್ತಕ್ಕೆ ಅಂತ ಇದ್ರು. ಈಗ ಎಲ್ಲ ಕಡೆ ಶೀತ ಕೆಮ್ಮ ಕಫ ಜೋರಿತ್ತಲ್ಲ, ಎಲ್ಲ ಕಡೆ ಇತ್ತದೀಗ. ಎಲ್ಲರೂ ಕೆಮ್ಮು ಶುರು ಮಾಡಿದ್ರು. ಅದಕ್ಕೆ ನಾನು ಈಗ ಒಂಚೂರು ಮಾಡಿಬಿಡುವ ಹೇಳಿ ಮಾಡಿದ್ದು. ಯಾರು ಬೇಕಾದವ್ರು ಇದ್ದರೆ ಆರ್ಡ್ರ್ ಕೊಡ್ಬೋದು. ಮಕ್ಕಳಿಂದ ದೊಡ್ಡವ್ರವರೆಗೂ ತಿನ್ಬೋದು. ಮಕ್ಕಳು ಬಿಡಿ ತಿಂತಿಲ್ಲ, ಈಗಿನ ಮಕ್ಕಳಿಗೆಲ್ಲ ಸಿರಪ್ಪೆ ಆಗಿ ಸಿಹಿ ಪಾನಕ ಸಿರಪ್ಪೆ ಆಗಬೇಕು ಅಂತೂ ನಮ್ಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬಾಣಂತಿಗೆ ಕೊಡ್ತಾರೆ ಇದನ್ನು. ಬಾಣಂತಿಯರೇ ತಿನ್ನಬೇಕಂತಿಲ್ಲ. ಇಷ್ಟಿಷ್ಟು ನೀರುಳ್ಳಿ, ಬೆಳ್ಳುಳ್ಳಿ, 5 kg ನೀರುಳ್ಳಿ, 1 kg ಬೆಳ್ಳುಳ್ಳಿ, 1/4 kg ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, 7 kg ಬೆಲ್ಲ, ತುಪ್ಪ, ಮೆಂತೆ, ಮತ್ತು 10 ಕಾಯಿ ಹಾಲು ಫ್ರೆಂಡ್ಸ್ ಇದಕ್ಕೆ ಹಾಕಿದ್ದು. ಹಾಗೆ ಇಷ್ಟೆಲ್ಲ ಹಾಕಿದ ಐಟಮ್ ನಮ್ಮ ಆರೋಗ್ಯಕ್ಕೆ ಭಾರಿ ಆಗ್ತದೆ ಹೇಳಿ ನನ್ನ ಅನಿಸಿಕೆ. ಒಣಶುಂಠಿ 1 kg ಒಣಶುಂಠಿ. ಹಾಗೆ ನನ್ನ ಪ್ರಾಡಕ್ಟ್ಸ್ ಖಾಲಿ ಸೋಪಿಗೆ ಸಹ ಒಳ್ಳೆ ಡಿಮ್ಯಾಂಡ್ ಬಂತು ಫ್ರೆಂಡ್ಸ್. ಎಲ್ಲರಿಗೂ ಸೋಪು ಸಹ ಇಷ್ಟ ಆಗ್ತಾಯಿತ್ತು. ಇಂಜಿನಿಯರು ಕಲಿತಾ ಇದ್ದ ಒಬ್ಬ ಹುಡುಗ ಇಲ್ಲಿ ಸಿದ್ದಾಪುರದಲ್ಲಿ. ಹೀಗೆ ರಜೆಯಲ್ಲಿ ಊರಿಗೆ ಬಂದಾಗ ಅಮ್ಮ ತಗೊಂಡ ಗ್ರೀನ್ ಮಾಸ್ಕ್ ಸೋಪ್ ಇದ್ದಿತ್ತು ತಾಯಿ ಹತ್ರ. ಕೊಟ್ಟಳು ಅವನಿಗೆ. ಕೊಟ್ಟರೆ ಅವನಿಗೆ ಅಷ್ಟು ಖುಷಿ ಆಯ್ತಂತೆ. ಏನು ಫ್ರೇಗ್ರೆನ್ಸು ಹಾಕೋದಿಲ್ಲ ಫ್ರೆಂಡ್ಸ್ ನಾನು. ಅವನಿಗೆ ಪಿಂಪಲೆಲ್ಲ ಒಣಗಿ ಆಯ್ತಂತೆ ಮುಖದಲ್ಲಿದ್ದದು. ಈಗ ಅದಕ್ಕೆ ಪುನಃ 3 ಸೋಪ್ ಹೂವು ಕಾಲೇಜಿಗೆ ಹೋಗುವಾಗ ಹಿಡ್ಕೊಂಡೇ ಹೋದಂತೆ. ನಂಗೆ ಅದು ಹೇಳೋಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಮಾಡಿದ ಪ್ರಾಡಕ್ಟ್ ಎಲ್ಲರಿಗೂ ಅಷ್ಟು ಇಷ್ಟ ಆಗ್ತಾ ಇಲ್ಲ ಹೇಳಿ ಅದೇ ಒಂದು ಖುಷಿ ನನಗೆ. ಹಾಗೆ ಎಲ್ಲ ಪ್ರಾಡಕ್ಟ್ ಹೊರಟಿಗೆ ಈಗ ಹೊಸದಾಗಿ ಶುರು ಮಾಡೋದು ನನ್ನ ಸೋಪು ಸಹ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಅರವಾಸಿ ಕಾರಣ ಮೇಯ್ನ್ ಪ್ಯೂರ್ ಎಣ್ಣೆಲ್ಲೇ ಮಾಡ್ತೇನೆ ನಾನು. ಹಾಗಾಗಿ ಏನು ಸ್ಕಿನ್ನಿಗೆ ಸಹ ಅಷ್ಟು ಒಳ್ಳೇದಾಯ್ತು ಫ್ರೆಂಡ್ಸ್. ಕೋಕೋನಟ್ ಸೋಪಂತೂ ಹೈಯೆಸ್ಟ್ ಸೇಲ್ ನಂದು. ತುಂಬ ಇಷ್ಟ ಆಗ್ತಾಯಿತ್ತು. ಈ ಚಳಿಗೆ ಸ್ಕಿನ್ ಎಲರ್ಜಿಗೆ ಸಹ ಲಾಯ್ಕ್ ಆಗ್ತಂತೆ ಕೋಕೋನಟ್ ಸೋಪು. ನೋಡಿ ಫ್ರೆಂಡ್ಸ್, ನೀವು ಬಿಸಿ ಬಿಸಿ ಆಚೆ ತಗೊಂಡೋಗೋ ಪ್ರಶ್ನೆ ಇಲ್ಲ. ಇನ್ನು ಚಪ್ಪೆ ಆದಮೇಲೆ ತೆಗೆದು ಪಾತ್ರಕ್ಕೆ ಹಾಕೋದು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ. ಥ್ಯಾಂಕ್ ಯು.